ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇವಳು ಬೆಳಗ್ಗೆನೆ ಗಾಡಿ ತೊಗೊಂಡೆಲ್ಲೋ ಹೊರಡ್ತಾ ಇದ್ದಾಳೆ ಈ ಚಳಿನಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ವಿಷಯ ಇದೆ. ವಿಷಯ ಹೇಳೋಕ್ಕೂ ಮುಂಚೆ ನೀವು ನನ್ನ ಚಾನಲ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮಾರ್ನಿಂಗ್ ಟೈಮು ಬೆಂಗಳೂರಲ್ಲಿ ಯೂಶ್ವಲ್ ಆಗಿ, ಅದರಲ್ಲೂ ಎಸ್ಪೆಷಲಿ ಸಂಡೇಸ್ ಅಂತೂ ರೋಡ್ಗಳು ಆಲ್ಮೋಸ್ಟ್ ಫ್ರೀ ಇರುತ್ತೆ, ಟ್ರಾಫಿಕ್ಕು ಸ್ವಲ್ಪ ಆದಷ್ಟು ಕಡಿಮೆ ಇರುತ್ತೆ. ಸರಿ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ಒಬ್ಬಳೇ ಹೋಗ್ತಿಲ್ಲ, ಜೊತೆಗೆ ನನ್ನ ಮಗನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಬ್ಬರು ಇವತ್ತು ಆ ಇವೆಂಟ್ಗೆ ಹೊರಟ್ವಿ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಇವೆಂಟ್ ನಡೀತಿರೋದು. ಅಲ್ಲಿ ಮುಂಚೆನೇ ಸ್ವಲ್ಪ ದೂರದಲ್ಲೇ ಗಾಡಿನ ಪಾರ್ಕ್ ಮಾಡಿದ್ವಿ. ಗಾಡಿ ಪಾರ್ಕ್ ಮಾಡಿ ಹೊರಟ್ವಿ, ಏಕೆಂದರೆ ಆಲ್ರೆಡಿ ವೆಹಿಕಲ್ಸ್ ಎಲ್ಲ ತುಂಬ ಪಾರ್ಕ್ ಆಗೋಗಿತ್ತು. ಆಲ್ಮೋಸ್ಟ್ 5,000 to 6,000 ಪೀಪಲ್ಸ್ ಈ ಇವೆಂಟ್ನ ಅಟೆಂಡ್ ಮಾಡ್ತಿದ್ದಾರೆ. ಹಂಗಾಗಿ ಪಾರ್ಕಿಂಗ್ ಅಂತೂ ಜಾಗ ಸಿಗೋದೇ ಕಷ್ಟ. ಸೊ ಇವತ್ತು ನಡೀತಾ ಇರೋ ಇವೆಂಟು ಬಂದು ಒಂದು ಸ್ಪೆಷಲ್ ಇವೆಂಟು. ಏನಪ್ಪ ಈ ಸ್ಪೆಷಲ್ ಇವೆಂಟ್ ಅಂತ ಹೇಳಿದ್ರೆ ಯೋಗ ಇವೆಂಟ್ ಇದು. ಈ ಯೋಗ ಇವೆಂಟ್ಗೆ ಆಲ್ರೆಡಿ ನಾನು ಹೋಗೋಷ್ಟೊತ್ತಿಗೆ ಪ್ರೋಗ್ರಾಮ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು. ಸರಿ ಅಂತೇಳಿ ಅಲ್ಲಿ ಆರ್ಗನೈಸರ್ಸ್ ಹತ್ರ ನಾವು ಬ್ಯಾಡ್ಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಎಲ್ಲಿ ಪ್ಲೇಸಸ್ ಇದೆ ಅಂತ ಹುಡುಕಿ ಅಲ್ಲಿ ಒಂದು ಕಡೆ ನಾವು ಅಸೆಂಬಲ್ ಆಗೋಣ ಅಂತೇಳಿ ಒಂದು ಕಡೆ ಹೋದ್ವಿ. ಅಲ್ಲಿ ಹೋಗಿ ಪ್ಲೇಸಸ್ ಎಲ್ಲ ಆಕ್ಯುಪೈ ಮಾಡಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಯೋಗ ಗುರುಗಳದ್ದು ಇಂಟ್ರೊಡಕ್ಷನ್ ಸ್ಟಾರ್ಟ್ ಆಗಿತ್ತು. ನಮಸ್ಕಾರ, ಹೇಗಿದ್ದೀರಾ ನೀವು? ನಿಮಗೆಲ್ಲ ಗೊತ್ತೇ ಇದೆ ಇವತ್ತಿನ ಸ್ಟ್ರೆಸ್ಫುಲ್ ಲೈಫಲ್ಲಿ ಯೋಗ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಹಾಗಾಗಿ ನಾನು ನನ್ನ ಸ್ಟ್ರೆಸ್ಫುಲ್ ಲೈಫನ್ನ ನಾನು ಅದರಿಂದ ಆಚೆ ಬರಬೇಕು ಅಂತೇಳಿ ಸುಮಾರು 4-5 ಮಂತ್ಸಿಂದ ಯೋಗನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಮುಂಚೆನೂ ಯೋಗ ಮಾಡ್ತಿದ್ದೆ, ಆಫ್ಲೈನ್ ಕ್ಲಾಸಸ್ಗೆ ಹೋಗ್ತಾಯಿದ್ದೆ. ಬಟ್ ಈಗ ನಾನು ಬೆಂಗಳೂರಲ್ಲಿರೋದ್ರಿಂದ ಇಲ್ಲಿ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಆಫ್ಲೈನ್ ಕ್ಲಾಸಸ್ ಬೇಡ ಅಂತೇಳಿ ಡಿಸೈಡ್ ಮಾಡಿ ಆನ್ಲೈನ್ ಕ್ಲಾಸಸ್ನ ತೊಗೊಂಡು ನಾನು ಯೋಗ ಕ್ಲಾಸ್ಗೆ ಜಾಯ್ನ್ ಆದೆ. ಫಸ್ಟು 21 ಡೇಸು ಫ್ರೀ ಯೋಗ ಕ್ಲಾಸಸ್ ಇತ್ತು. ಅದಾದಮೇಲೆ ನಾನು 1 ಇಯರ್ ಕೋರ್ಸ್ಗೆ ಜಾಯ್ನ್ ಆದೆ. ನಮ್ಮ ಯೋಗ ಗುರುಗಳು ಸೌರವ್ ಬೋತ್ರಾ ಅಂತೇಳಿ. ಇವರು ಆ್ಯಕ್ಚುಲಿ ಬೇಸಿಕಲಿ IIT ಬನಾರಸ್ ಯೂನಿವರ್ಸಿಟಿನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವ್ರು ಇವತ್ತು ನಡೆಸ್ತಾ ಇರೋಂಥ ಯೋಗ ಕ್ಲಾಸು ಗೌರ್ನಮೆಂಟ್ ಸರ್ಟಿಫೈಡ್ ಯೋಗ ಟ್ರೈನರ್ ಆ್ಯಕ್ಚುಲಿ ಇವರು. ಜೊತೆಗೆ ಇವರು ಈ ಹಾಫ್ ಬಿಲ್ಡ್ ಅಂತ ಏನಿದೆ ನಮ್ಮ ಯೋಗ ಕ್ಲಾಸು, ಅದರಲ್ಲಿ ಯೋಗ ಎವ್ರಿಡೇ ಅಂತೇಳಿ ಇದ್ರದ್ದು ಫೌಂಡರ್ ಆಗಿನೂ ಸಹ ಇವರು ಕೆಲಸ ಮಾಡ್ತಾರೆ. ಜೊತೆಗೆ ಇವರು ಬೆಸ್ಟ್ ಯೋಗ ಟೀಚರ್ ಅಂತಲೇ ನಾನು ಖುಷಿಯಿಂದನೇ ಹೇಳ್ತೀನಿ. ಯಾಕೆಂತಂದರೆ ನಮ್ಮ ಏಜ್ಗೆ ತಕ್ಕಂತೆ ಎಕ್ಸಸೈಸ್ನ ಮಾಡೋದಕ್ಕೆ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗಾಗಿ ನನಗೆ ಈ ಒಂದು ಯೋಗ ಕ್ಲಾಸಸ್ಸು ಸಿಕ್ಕಾಬಟ್ಟೆ ಯೂಸ್ಫುಲ್ ಆಗಿದೆ. ಯಾಕೆಂದರೆ ಯೋಗ ಮಾಡೋದ್ರಿಂದ ಯಾವ ಮನುಷ್ಯನಿಗೂ ಸಹ ಅದರಿಂದ ಖಂಡಿತ ಕೆಟ್ಟದಂತೂ ಆಗಲ್ಲ, ಒಳ್ಳೆಯದಂತೂ ಆಗೇ ಆಗುತ್ತೆ. ಬಟ್ ಅದ್ರ ರಿಸಲ್ಟ್ಸು ನಮಗೆ ತುಂಬ ನಿಧಾನಕ್ಕೆ ಸಿಗುತ್ತೆ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಯೋಗ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಈ ಒಂದು ಸ್ಟ್ರೆಸ್ಫುಲ್ ಲೈಫಲ್ಲಿ ನಿಮಗೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಮಾಡ್ತಾ ಇರೋ ಆಸನ ಬಂದು ತಾಡಾಸನ ಅಂತ ಹೇಳ್ತೀವಿ. ಅವತ್ತಿನ ಮಾರ್ನಿಂಗ್ ಯೋಗ ಕ್ಲಾಸಲ್ಲಂತೂ ಸಿಕ್ಕಾಬಟ್ಟೆ ಫನ್ ಇತ್ತು, ಜೊತೆಗೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಎವ್ರಿ ವೀಕು ನಮಗೆ ಯೋಗ ಕ್ಲಾಸಲ್ಲಿ ಒಂದು ದಿನ ಲಾಫಿಂಗ್ ಕ್ಲಾಸು ಇರುತ್ತೆ. ಹಾಗೆ ಇಲ್ಲೂ ಸಹ ಅದೇ ರೀತಿ ನಮಗೆ ಲಾಫಿಂಗ್ ಕ್ಲಾಸ್ದೂ ಸಹ ಇತ್ತು. ಸಿಕ್ಕಾಬಟ್ಟೆ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆಗೆ ಸಿಂಪಲ್ ಎಕ್ಸಸೈಸಸ್ಗಳನ್ನ ಹೇಳ್ಕೊಟ್ರು. ಯಾಕೆಂತಂದರೆ ಅಷ್ಟು ಜನ, ಸುಮಾರು 5,000 to 6,000 ಜನ ಅಲ್ಲಿ ಆಕ್ಯುಪೈ ಆಗಿದ್ದರಿಂದ ಸೊ ಅಲ್ಲಿ ಯೋಗ ಮ್ಯಾಟ್ನ ಹಾಕಿ ಎಕ್ಸಸೈಸ್ ಮಾಡಿ ಯೋಗ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಅಲ್ಲಿ ನಮಗೆ ಸಿಟ್ಟಿಂಗ್ ಪೋಸ್ಚರ್ ಎಕ್ಸಸೈಸಸ್ಸು ಮತ್ತು ವಾರ್ಮ್ ಅಪ್ ಎಕ್ಸಸೈಸಸ್ನ ಹೇಳ್ಕೊಟ್ರು. ಇದಕ್ಕೆಲ್ಲದಕ್ಕೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬ್ರೀತಿಂಗ್ ಎಕ್ಸಸೈಸ್ನ ಹೇಳ್ಕೊಟ್ಟಿದ್ದು. ಪರ್ಟಿಕ್ಯುಲರ್ಲಿ ಬಲೂನ್ ಕೊಟ್ಟರು. ನಾನು ಸ್ಟಾರ್ಟಿಂಗ್ ಅವ್ರು ಬಲೂನ್ ಕೊಟ್ಟಾಗ ಏನಕ್ಕೋ ಮೋಸ್ಟ್ಲಿ ಕೊಡ್ತಿದ್ದಾರೆ, ಅದನ್ನು ನಾವು ಊದ್ಬಿಟ್ಟು ಮೇಲೆ ಬಿಡಬೇಕೇನೋ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅದಲ್ಲ. ವಿಷಯ ಏನಪ್ಪ ಅಂತ ಹೇಳಿದ್ರೆ ಒಂದೇ ಕೈಯಲ್ಲಿ, ಅಂದರೆ ನಾವು ಅಲ್ಲಿ ಇನ್ನೊಂದು ಕೈನ ಬಳಸ್ದಂಗೆ ನಾವು ಅದನ್ನು ಬಲೂನ್ನ ಊದಿ ಆಮೇಲೆ ಅದನ್ನು ಮತ್ತೆ ಉಸಿರನ್ನ ಬಿಟ್ಟು ಇದೇ ಥರ ನಮಗೆ ರಿಪೀಟೆಡು ಒಂದು 4-5 ಸಲ ಮಾಡಿಸಿದ್ರು. ಆ್ಯಕ್ಚುಲಿ ಬ್ರೀತಿಂಗ್ ಎಕ್ಸಸೈಸಸ್ ಅಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಬ್ರೀತಿಂಗ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಎಕ್ಸಸೈಸ್ ಎಲ್ಲ ಮುಗಿದ್ಮೇಲೆ ಆ ಬಲೂನೆಲ್ಲ ನಾವು ನಮ್ಮ ಚೇರ್ ಮೇಲಿಟ್ಟು ಬ್ಲಾಸ್ಟ್ ಮಾಡಿ ಆ ಬಲೂನ್ ಎಲ್ಲ ಏನಾಗುತ್ತೆ ಅಲ್ಲೆಲ್ಲ ಎಸೆದ್ರೆ ಅದೆಲ್ಲ ಡಸ್ಟ್ ಆಗುತ್ತೆ ಅಂತೇಳಿ ಅದನ್ನೆಲ್ಲ ತೆಗೆದು ವಾಪಸ್ಸು ನಮ್ಮ ಬ್ಯಾಗ್ಗೆ ಇಟ್ಕೊಳ್ಳಿ ಅಂತೇಳಿ ಅದನ್ನು ವಾಪಸ್ ತೊಗೊಂಡು ಬಂದ್ವಿ. ಅದಾದಮೇಲೆ ನಮಗೆ ಪ್ರಾಣಾಯಾಮ, ಅದರಲ್ಲಿ ಭ್ರಮರಿನ ಫಸ್ಟು ಹೇಳ್ಕೊಟ್ರು. ಭ್ರಮರಿ ಪ್ರಾಣಾಯಾಮದಲ್ಲಿ ನಾವು ಬರ್ಡ್ ಹಮ್ಮಿಂಗ್ ಸೌಂಡ್ ಅಂತ ಏನು ಹೇಳ್ತೀವಿ, ಹಮ್ಮಿಂಗ್ ಸೌಂಡ್ ಥರ ಬರುತ್ತೆ. ಇದಂತೂ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಒಂದು ಪ್ರಾಣಾಯಾಮ ಅಂತಲೇ ಹೇಳ್ಬೋದು. Breathing. Breathing.
ಅದಾದ ನಂತರ ಮತ್ತೆ ನಮಗೆ ಭಸ್ತ್ರಿಕಾ ಪ್ರಾಣಾಯಾಮನೂ ಸಹ ಮಾಡಿಸಿದ್ರು. ಇದು ಅಷ್ಟೇ ವೆರಿ ಎಫೆಕ್ಟಿವ್ ಪ್ರಾಣಾಯಾಮ ಅಂತಲೇ ಹೇಳ್ಬೋದು. ಬಟ್ ಈ ಪ್ರಾಣಾಯಾಮನ ಮಾಡುವಾಗ BP ಮತ್ತು ಅಸ್ತಮಾ ಪೇಷಂಟ್ಸ್ ಇರೋರು, ಹಾರ್ಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರೋರು ಸ್ವಲ್ಪ ನಿಧಾನಕ್ಕೆ ಕೇರ್ಫುಲ್ಲಾಗಿ ಮಾಡಬೇಕು. ಇದನ್ನು ಸಹ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟು ಲಾಫಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಆಯಿತು. Now with both your fingers, come on. Both your fingers, point your nose, and then look at the partner with both hands. One more time. ನಮ್ಮ ಲಾಫಿಂಗ್ ಎಕ್ಸಸೈಸಸ್ ಎಲ್ಲ ಮುಗಿಸಿ ಅದಾದಮೇಲೆ ನಮ್ಮ ಯೋಗ ಕ್ಲಾಸಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಅದೆಲ್ಲ ಮುಗ್ದಾದ್ಮೇಲೆ ಕೆಲವರು ತುಂಬ ವರ್ಷದಿಂದ ನಮ್ಮ ಹ್ಯಾಬಿಟ್ ಬಿಲ್ಡ್ ಯೋಗ ಕ್ಲಾಸಲ್ಲಿ ಯೋಗ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವ್ರನ್ನ ಅವರು ಸ್ಟೇಜ್ ಮೇಲೆ ಕರೆದ್ರು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ. ಇವ್ರಿಗೆ ಸುಮಾರು 92 ವರ್ಷ ಅಂತೆ. ನಿಜವಾಗ್ಲೂ ನಮಗೆ ಶಾಕ್ ಅನಿಸಿದ್ದು ಏನಪ್ಪ ಅಂತಂದರೆ ಅಷ್ಟು ಎನರ್ಜೆಟಿಕ್ ಆಗಿ ಎಷ್ಟು ಸಖತ್ತಾಗಿ ಮಾತಾಡಿದ್ರು. ತುಂಬ ಅವ್ರ ವರ್ಡ್ಸ್ ಅಂತೂ ತುಂಬ ಇನ್ಸ್ಪಿರೇಷನಲ್ ಮತ್ತು ಮೋಟಿವೇಶ್ನಲ್ ಆಗಿತ್ತು. ಅವ್ರ ಹಸ್ಬೆಂಡು 98 ಇಯರ್ಸ್ ಅಂತೆ. ಇಬ್ಬರೂ ಸಹ ಮನೆಯಲ್ಲಿ ಸುಮಾರು 6 ವರ್ಷದಿಂದ ನಮ್ಮ ಹ್ಯಾಬಿಟ್ ಬಿಲ್ಡ್ ಯೋಗಾನಲ್ಲಿ ಯೋಗ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದಾರೆ. ಅನಂತರ ನಾವು ಎಲ್ಲ ಕಡೆ ಅಲ್ಲಲ್ಲೇ ಪೋಸ್ಟರ್ಸ್ಗಳನ್ನ ಹಾಕಿದ್ರು. ಅಲ್ಲೊಂದು ಸಖತ್ತಾಗಿತ್ತು, ಪೋಸ್ ವಿತ್ ಸೌರಭ್ ಅಂತೇಳಿ ಒಂದು ದೊಡ್ಡ ಪೋಸ್ಟರ್ ಹಾಕಿದ್ರು. ಅಲ್ಲಿ ನಾವು ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿ ಕ್ಯೂನಲ್ಲಿ ಫೋಟೋ ಸೆಷನ್ಗೆ ಅಂತ ನಿಂತಿದ್ರು. ಎಷ್ಟು ಚೆನ್ನಾಗಿ ಅಲ್ಲಿ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಿದ್ರು. ಅವ್ರ ಜೊತೆ ಸೇರಿಕೊಂಡು ನಾನು ಸಹ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಅವ್ರ ಜೊತೆ ಎಲ್ಲ ಫೋಟೋ ಸೆಷನ್ ಮಾಡಿಕೊಂಡು ಅದು ಸಖತ್ತು ಮೆಮೊರಬಲ್ ಮಾರ್ನಿಂಗ್ ಆಯಿತು. ಅದ್ರ ಜೊತೆಗೆ ಇಲ್ಲಿ ನೋಡಿ ಇವರು ಕೃಷ್ಣ ಅಂತೇಳಿ ನಮಗೆ ಯೋಗ ಹೇಳ್ಕೊಡೋಂಥ ಲೇಡಿ ಟೀಚರು. ಇದ್ರ ಜೊತೆಗೆ ನಮ್ಮ ಯೋಗ ಟೀಚರು ಬೋತ್ರಾ ಸರ್ರು, ಅವ್ರನ್ನೂ ಸಹ ಭೇಟಿಯಾಗಿದ್ದಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರ ಜೊತೆ ಸೆಲ್ಫಿ ವಿಡಿಯೋನು ಮಾಡಿಕೊಂಡೆ. ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಆಚೆ ಬಂದಾಗ ನನಗೆ ಇಲ್ಲಿ ಇನ್ನೊಬ್ರು ಸಿಕ್ಕಿದ್ರು. ನಿಜವಾಗ್ಲೂ ಇವ್ರನ್ನ ನಾನು ಭೇಟಿ ಮಾಡಿದ್ದು ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಅನಿಸ್ತು. ಇವರು ಆಲ್ಮೋಸ್ಟ್ 90 ಇಯರ್ಸ್ ಓಲ್ಡ್ ಲೇಡಿ. ಇವರು ಸಹ ಆಲ್ಮೋಸ್ಟ್ 5 ಇಯರ್ಸಿಂದ ಬೋತ್ರಾ ಸರ್ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದಾರಂತೆ. ಅದಕ್ಕೆ ಮುಂಚೆ ಅವರು ಆಫ್ಲೈನ್ ಕ್ಲಾಸಸ್ಗೆ ಹೋಗ್ತಿದ್ರಂತೆ. ಬಟ್ ಈಗ ಅವರಿಗೆ ಹೊರಗಡೆ ಎಲ್ಲ ಡೈಲಿ ಹೋಗೋದಕ್ಕೆ ಆಗದೇ ಇರೋದ್ರಿಂದ ಈಗ ಮನೆಯಲ್ಲೇ ಆನ್ಲೈನ್ ಕ್ಲಾಸಸ್ನ ತೊಗೊಂಡು ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗಂತೂ ಇವತ್ತಿನ ಈವೆಂಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದಿನಚರಿ ಇದ್ದರೆ ಯೋಗಯುಕ್ತ, ಜೀವನವಿರುವುದು ರೋಗಮುಕ್ತ. ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿಕೊಟ್ಟಿದ್ದು ಭಾರತ. ಯೋಗ ನಮ್ಮ ದೇಶದ ಹೆಮ್ಮೆ, ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ. ಸಾಧ್ಯ ಆದರೆ ನೀವು ಸಹ ನಿಮ್ಮ ಜೀವನದಲ್ಲಿ ಯೋಗವನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ರೋಗಮುಕ್ತರಾಗಿ ಅಂತೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.